ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಕುಕಿಂಗ್ ವ್ಲಾಗ್ ರುಚಿ ಫ್ಯೂಸನ್. ಇವತ್ತು ನಾನು ಕ್ರೀಮಿ ಗಾರ್ಲಿಕ್ ಸ್ಕ್ರ್ಯಾಂಬಲ್ಡ್ ಎಗ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಬೌಲ್ಗೆ 4ರಿಂದ 5 ಮೊಟ್ಟೆಗಳನ್ನು ಒಡೆದು ಹಾಕಿಕೊಂಡು ಅದಕ್ಕೆ ನಾವು ಉಪ್ಪು, ಕರಿಮೆಣಸಿನ ಪುಡಿ ಹಾಗೂ ಚಿಲ್ಲಿ ಫ್ಲೇಕ್ಸನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡಿಕೊಂಡು ನಂತರ ಒಂದು ಬಾಣಲೆಗೆ ಅಥವಾ ಕಡಾಯಿಗೆ 1-2 ಸ್ಪೂನ್ ಎಣ್ಣೆಯನ್ನು ಹಾಕಿ ಬೀಟ್ ಮಾಡಿದ ಎಗ್ಗನ್ನು ಸೇರಿಸಿ ಅದಕ್ಕೆ 30 ಸೆಕೆಂಡ್ ಕಾಲ ಹಾಗೆ ಬಿಟ್ಟು ನಂತರ ಒಂದು ಸ್ಪೂನ್ ಸಹಾಯದಿಂದ ಅದನ್ನು ಸ್ಕ್ರ್ಯಾಂಬಲ್ ಬರುವ ಹಾಗೆ ಚೆನ್ನಾಗಿ ಬೇಯಿಸಿಟ್ಟುಕೊಂಡು ಅದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಂತರ ಬಾಣಲೆಗೆ ಎಣ್ಣೆಯನ್ನು ಸೇರಿಸಿ ಸಣ್ಣದಾಗಿ ಕಟ್ ಮಾಡಿದ ಬೆಳ್ಳುಳ್ಳಿ, ಚಿಲ್ಲಿ ಫ್ಲೇಕ್ಸ್, ಕಾರ್ನ್ಫ್ಲೋರ್ ಎಲ್ಲ ಸೇರಿಸಿ ಚೆನ್ನಾಗಿ ಹುರಿದು 1-2 ನಿಮಿಷಗಳ ಕಾಲ ಹುರಿದ ನಂತರ ಹಾಲನ್ನು 1-1.5 ಕಪ್ ಹಾಲನ್ನು ಇದಕ್ಕೆ ಸೇರಿಸಿಕೊಂಡು 1 ನಿಮಿಷ ಕುದಿ ಬಂದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ಕ್ರ್ಯಾಂಬಲ್ ಮಾಡಿದ ಎಗ್ಗನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷ್ ಮಾಡಿದರೆ ಕ್ರೀಮಿ ಗಾರ್ಲಿಕ್ ಸ್ಕ್ರ್ಯಾಂಬಲ್ಡ್ ಎಗ್ ರೆಡಿ ಆಗ್ತಿದೆ. ಇದು ಅನ್ನ ಹಾಗೂ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನನ್ನ ಇನ್ನಷ್ಟು ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ.